ಗೌರವಿಸಬೇಕಾಗಿ ಇಲ್ಲಿ ವಿನಂತಿಸಿಕೊಳ್ತೇನೆ. ಸನ್ಮಾನವನ್ನು ಸ್ವೀಕಾರ ಮಾಡಿಕೊಡಂಥ ಗೌರವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಅದೇ ರೀತಿಯಾಗಿ ಹನುಮಂತರಾಯ ಟಕಾಪುರ್ ಅವರಿಗೂ ಕೂಡ ಪರಮ ಪೂಜ್ಯರು ಸನ್ಮಾನಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಹಿರಣ್ಣವಲ್ದಾರಣ್ಣವರು ಮಾತಾಡಬೇಕಾಗಿ. ಇಲ್ಲಿವರೆಗೆ ಇಷ್ಟು ಲೇಟ್ ಆದರೂ ಕೂಡ ಮಠಕ್ಕೆ ಬಂದು ಅವ್ರ ಕೆಲಸಗಳು ಎಷ್ಟು ಅಂತಂದರೆ ಮುಂಜಾನೆ 6 ಗಂಟೆಗೆ ಎದ್ದರೆ ರಾತ್ರಿ 11-12 ತನಕ ಇಷ್ಟೇ ಬಿಸಿ ಇರ್ತಾರೆ. ಸನ್ಮಾನ್ಯ ಗೌಡಪ್ಪಗೌಡ ಆಲ್ದಾಳ್ ಅವರು ನನಗೆ ಅಣ್ಣ ಅಂತಲೇ ಕರಿತೀವಿ. ನಾನು ಅಣ್ಣ ಹಿಂಗೆ ಬರಬೇಕು ಅಂತೇಳಿ ಕೇವಲ ಅರ್ಧ ಗಂಟೆ ಮುಂಚೆ ಅವ್ರಿಗೆ ಫೋನ್ ಮಾಡಿದಾಗ ಆಯ್ತು ನಾನು ರೆಡಿ ಇದ್ದೀನಿ, ಹನುಮಂತರಾಯಿಗೆ ಫೋನ್ ಮಾಡು ಅಂದರು. ಹನುಮಂತಣ್ಣಗೆ ಫೋನ್ ಮಾಡಿದ್ರೆ ಅಣ್ಣ ಬರ್ತೀವಣ್ಣ ಅಂತಂದ ಎಲ್ಲೇ ಬಿಜಿ ಇದ್ರು ಅವರು ಹನುಮಂತಣ್ಣವರು. ಸೊ ಅದಕ್ಕಾಗಿ ಈಗ ಅಷ್ಟೇ ಅಲ್ಲ, ಮೊನ್ನೆ ನಾವು ಪುಣ್ಯತಿಥಿ ಮಾಡೋ ಹೊತ್ತಿನಾಗ 7:15 ಫಂಕ್ಷನ್ ಸ್ಟಾರ್ಟ್ ಆಗ್ತದೆ. ನಾನು 6 ಗಂಟೆಗೆ ಗೌಡ್ರಿಗೆ ಫೋನ್ ಮಾಡಿದ್ರೆ ಅಣ್ಣ ಹಿಂಗಾದ ಅಂತಂದರೆ ಅವತ್ತೇ ಬಂದು ನಮ್ಮೆಲ್ಲ ಕೆಲಸ ಕಾರ್ಯಗಳು ಯಾವುದೇ ಮಠದ್ದು ಯಾವುದೇ ಇಲ್ಲ ಆ ಎಲ್ಲ ಕೆಲಸ ಕಾರ್ಯಗಳು ನಿಂತು ಮಾಡ್ತಾ ಇದ್ದಾರೆ. ಮುಂದೆ ಈಗ ಅವರಿಗೆ ಈ ಮಠದ ಟ್ರಸ್ಟ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತೇಳಿ ಹಬ್ಬ ಎಲ್ಲರೂ ಕೂಡ ಹೋಗಿ ನಾವು ಬೇಡ್ಕೊಂಡಿದ್ದೀವಿ. ಯಾಕೆ ನಾ ಅವ್ರ ಬಗ್ಗೆ ಮಾತಾಡಕತ್ತೀನಿ ಅಂತಂದರೆ, ಗೌಡಪ್ಪಗೌಡ ಆಲ್ದಾಳ್ ಅವರು ಇವತ್ತು ಈ ಮಠಕ್ಕೆ ಬರ್ಲಕತ್ತಿಲ್ಲ. ಈ ಮಠ ಇನ್ನೂ ಗದ್ದಿಗೆ ರೂಪದಾಗಿದ್ದಾಗನೇ, ಕೇವಲ ಗದ್ದಿಗೆ ರೂಪದಾಗಿದ್ದಾಗನೇ ಅವಾಗಿನಿಂದನೂ ಬರ್ಲಕತ್ತಾರ. ಅವತ್ತೇ ಒಂದು ಮಾತು ಹೇಳಿದ್ರು ಅವರು. ಏನಂತ ಹೇಳಿದ್ರೆ, ಏನಣ್ಣ ಬರೀ ಹಿಂಗೆ ಬಂದು ಹೋಗೋದಾಯ್ತು, ನೀ ಏನನ್ನ ಒಂದು ಒಪ್ಸು ನನಗೆ, ನೀನು ಸಿಮೆಂಟಿಂದ ಒಪ್ಸು, ರಾಡಿಂದ ಒಪ್ಸ್ತು, ಉಸ್ಕಿಂದ ಒಪ್ಸ್ತು, ಮೊದಲು ಗುಡಿ ಕಟ್ಟವು. ಈಗಲ್ಲ, ಈಗ 10 ವರ್ಷದಿಂದನೇ ಈ ಮಾತಾಡಿದರು. ಆದ್ರೆ ನಮ್ಮೂರಾಗಿರ್ತಕ್ಕಂಥ ಜನರಿಗೆ ಸದ್ಗುರು ರಂಗಲಿಂಗೇಶ್ವರರ ಪವಾಡಗಳೇನು, ಸದ್ಗುರು ರಂಗಲಿಂಗೇಶ್ವರರ ಶಕ್ತಿ ಏನು ಅಂತ ಗೊತ್ತಿಲ್ಲ. ಅದು ಹೋಗಲಿ, ಸದ್ಗುರು ತ್ರಿಶೂಲಪ್ಪ ಶರಣರ ಶಕ್ತಿ ಏನಾದಂತೂ ಗೊತ್ತಿಲ್ಲ. ಯಾಕಂದರೆ ಸದ್ಗುರು ತ್ರಿಶೂಲಪ್ಪ ಶರಣರ ಶಕ್ತಿಯನ್ನು ಗೊತ್ತು ಮಾಡಿಕೊಂಡಿರುವಂಥ ಪ್ರಪ್ರಥಮ ವ್ಯಕ್ತಿ ಯಾರಾದರೂ ಇದ್ದಿದ್ದಾದರೆ ಅದು ಗೌಡಪ್ಪಗೌಡ ಆಲ್ದಾಳ್ ಮತ್ತು ಹನುಮಂತರಾಯ ಟಕಾಪುರ್. ಯಾಕಂದ್ರೆ ಹನುಮಂತಣ್ಣ ಬಂದ ಮೊದಲು ಬರ್ತಿದ್ರು, ಗೌಡಪ್ಪಣ್ಣರು ಕೂಡ ಬರ್ತಿದ್ರು ಅಂದರು. ನಾವು ಅವ್ರಿಗೆ ನಮ್ಗೆ ಒಡನಾಟ ಮೊನ್ನೆ ಒಂದು ಬೇರೆ ಕೆಲಸಕ್ಕೆ ಅಂದಾಗ ಮಠಕ್ಕೆ ಬಂದೋಗೋಣ ಅಂತ ಅಷ್ಟೇ ಎಂದಿದ್ದೆ. ಮಠಕ್ಕೆ ಬಂದೋದ ಮಕ್ಕ ಯಪ್ಪ ನನಗೆ ಆಶೀರ್ವಾದ ಮಾಡಂತೆ ಸದ್ಗುರು ತ್ರಿಶೂಲಪ್ಪ ಶರಣರ ಪಾದಕ್ಕೆ ಬಿದ್ದು ಆಶೀರ್ವಾದ ಮಾಡಂತ ಇಲ್ಲಿ ಹೋದ 2 ದಿನದಾಗೆ, ಹೌದಿಲ್ಲ ಅಣ್ಣ? 2 ದಿನದಾಗೆ ಅವ್ರಿಗೆ ಯಾವುದು ನಿರೀಕ್ಷೆ ಇಲ್ದೇ ಕೃಷ್ಣ ಸಹಕಾರಿ ಪಟ್ಟಣ ಬ್ಯಾಂಕಿನ ಮೆಂಬರ್ ಆದರು. ಇಲ್ಲಿ ಬಂದು ನನಗೆ ಆಶೀರ್ವಾದ ಮಾಡಂತ ತಂದೆ 2 ದಿನದಾಗ, ಆತನ ಹೆಸರು ಗೊತ್ತಿಲ್ಲ ಏನಿಲ್ಲ, ತಕ್ಷಣಕ್ಕೆ ಬಂದವರು. ಅವತ್ತಂದ ಅಣ್ಣ ಭಾಳ ದೊಡ್ಡ ಶಕ್ತಿ ಆದಲ್ಲಿ ನಾವು ತಿಳ್ಕೊಂಡಿಲ್ಲ, ಹಂಗ ದೊಡ್ಡ ಶಕ್ತಿ ಆದಂತೇಳಿ ಅಂದರು. ಅವ್ರು ನಿಮ್ಮ ಕಣ್ಮುಂದೆ ಅದಾರ. ನೀವು ಅವರನ್ನು ನೀವು ಅರ್ಥ ಮಾಡ್ಕೊಳ್ಳಲಾಗಿರಿ ಅಷ್ಟೇ. ನೀವು ಅರ್ಥ ಮಾಡ್ಕೊಳ್ಳಲಾಗಿರಿ. ಮತ್ತು ಗೌಡಪ್ಪಗೌಡರು ಮತ್ತು ಹನುಮಂತಣ್ಣ ಈಗೇನು ನೀವು 2 ರೂಮ್ ಕಟ್ಟಿರಲ್ಲ, ಅದಕ್ಕೆ ಎಲ್ಲ ಆಲ ಬ್ಲಾಕ್ಗಳನ್ನು ಕೊಡಿಸಿದವರು ಗೌಡಪ್ಪಗೌಡರು, ಅದಕ್ಕೆ ಕಿಟಕಿ ಬಾಗಿಲುಗಳನ್ನು ಕೊಡಿಸಿದವರು ಹನುಮಂತಣ್ಣ. ಇನ್ನ ಇಷ್ಟೇ ಅಲ್ಲ, ಈ ಕಾರ್ಯಕ್ರಮದಾಗ ಯಾಕೆ ನಿಮ್ಗೆ ಇಷ್ಟು ಒತ್ತಿ ಹೇಳಕತ್ತೀನಿ, ಚಟ್ಟಿ ಯಾಕೆ ಬಂದಾರಂತಂದ್ರೆ, ನೀವು ಮನ್ಯಾಗ ಮಾಡ್ತೀರಿ, ಇದು ಮಾಡ್ಬೋದಲ್ಲ, ಎಲ್ಲ ಕಾಳು ದಿವಸದಿಂದ ಅಡುಗೆ ಮಾಡ್ಬೋದಲ್ಲ, ಅಡುಗೆ ಮಾಡಿದ್ದು ಅದು ಪ್ರಸಾದ ಆಗ್ತದೆ. ಇಲ್ಲಿ ಮಠದಾಗ ವಿಶೇಷ ಇದೆ, ಅದು ಸದ್ಗುರು ರಂಗಲಿಂಗೇಶ್ವರರ ಪುಣ್ಯಾಶ್ರಮದಲ್ಲಿ ಮಾತ್ರ ಚಟ್ಟಿ ಮಹಾಪ್ರಸಾದದ ವಿಶೇಷ ಇರ್ತದೆ. ನಾವು ಇಲ್ಲಿ ಬರೇ ಒಂದು ಊಟದ ರೂಪದಾಗ ಅಡಿಗೆ ಮಾಡಿ ಇಟ್ಟದ್ದಲ್ಲ. ಅದು ನಿಮಗೆ ಬರತಕ್ಕಂಥ ಕ್ಯಾನ್ಸರ್, ನಿಮಗೆ ಬರತಕ್ಕಂಥ BP, ನಿಮಗೆ ಬರತಕ್ಕಂಥ ಶುಗರ್, ನಿಮ್ಗೆ ಹೆಣ್ಮಕ್ಳಿಗೆ ಥೈರಾಯ್ಡ್ ಅಂತ ಬರ್ತದೆ. ಥೈರಾಯ್ಡ್ ಅಂತ ಬಂತಂದ್ರೆ ಮಕ್ಕಳು ಆಗೋದಿಲ್ಲ, ಸಮಾಧಾನವಾಗಿ ಕುಂದ್ರಲಿಕ್ಕೆ ಆಗೋದಿಲ್ಲ. ಅಂಥ ಸುಮಾರು 72,000 ರೋಗಗಳಿಗೆ ಔಷಧಿ ಕೊಡ್ತಕ್ಕಂಥದ್ದು ಇದು ನೀವು ಮಾಡಿದಂಥ ಚಟ್ಟಿ ಕಾರ್ಯಕ್ರಮ, ಚಟ್ಟಿ ಪ್ರಸಾದ. ಅಪ್ಪರು ಬರ್ತಾರೆ, ಮುದ್ದೆಯವರು ಬರ್ತಾರೆ, ಚಿತ್ಗನ ಜೊತೆ ಒಳಗೆ
72,000 ರೋಗಗಳು. ಆ 72,000 ರೋಗಗಳಿಗೆ ಏನಾದರೂ ಔಷಧಿ ಕೊಡ್ತಕ್ಕಂಥದ್ದಿದ್ದೇ ಆದರೆ ಅದು ನಮ್ಮ ಅಪ್ಪರು ಸದ್ಗುರು ತ್ರಿಶೂಲಪ್ಪ ಶರಣರು ಮಾಡಿದಂಥ ಮಹಾಪ್ರಸಾದವಾದಂಥ ಚಟ್ಟಿ ಮಹಾಪ್ರಸಾದ. ನಾವು ಸುಮ್ಮನೆ ಮಾಡೀವಿ, ಅಡಿಗೆ ಮಾಡೀವಿ, ಊಟ ಮಾಡಿಸ್ತೀವಿ ಅಂತಲ್ಲ. ಇವತ್ತು ಉಂಡೋದ್ರೆ ಖಾರ ಆಗ್ಯದ ಅಂತ ಹೇಳ್ಕೊತಾರಿಲ್ಲ ಎಲ್ಲರೂ. ಖಾರ ಅಲ್ಲ, ನಿಮ್ಮೊಳಗಿರ್ತಕ್ಕಂಥ ಪ್ರತಿಯೊಂದು ರೋಗಗಳನ್ನು ಹೊರಗಾಗ್ತದೆ, ನಿಮ್ಮ ಮನಸ್ಸನ್ನು ಶುದ್ಧ ಮಾಡ್ತದೆ. ನೀವು ಹೇಳ್ತಿರ್ತೀರಿ ಭಾಳ, ಯಾರ್ದೋ ಮಾತು ಕಿವಿ ಕೊಟ್ಟಿಗೆ ಹೇಳ್ತಿರ್ತೀರಿ, ನಮ್ಮಪ್ಪ ನಮಗೆ ಪ್ರಸಾದ ಮಾಡಿಸವಲ್ಲ ಅಂತೇಳಿ. ಗೋಳಾಡಬೇಡ್ರಿ, ಇದಕ್ಕಿಂತ ದೊಡ್ಡ ಪ್ರಸಾದ ಯಾವುದಿಲ್ಲ. ಇದು ಕೇವಲ ತ್ರಿಶೂಲಪ್ಪ ಶರಣರು ತನ್ನ ಶಿಷ್ಯ ಮಕ್ಕಳಿಗೆ ಮಾಡಲಿಲ್ಲ. ತ್ರಿಶೂಲಪ್ಪ ಶರಣರು ಕೇವಲ ತನಗೆ ಬೇಕಾದವ್ರಿಗೆ ಮಾಡಲಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಶಿಷ್ಯ ಮಕ್ಕಳಿಗೂ ಗೊತ್ತಿದೆ, ಭಕ್ತರಿಗೆ ಗೊತ್ತಿದೆ. ಅಪ್ಪ ಕೈ ಚಾಚಿದೆ ಎಲ್ಲರಿಗೂ, ಯಪ್ಪ ಇದು ಕೊಡ್ರು, ಯಪ್ಪ ರೊಟ್ಟಿ ಮಾಡ್ರು, ಮನೆ ಹೋಗಿ ಯಾಕೆ ತಿರುಗಾಡಿದ್ರು? ಅವ್ರಿಗೆ ಏನೇನು ಬೇಕಾಗ್ತಿತ್ತೇನೆ ಅದರಿಂದ? ಇಲ್ಲ. ಈ ಪ್ರಸಾದವನ್ನು ಇಡೀ ಮುಡುಬುಳದ ಜನತೆ ಉಣಬೇಕು, ಈ ಮಠದ ಸದ್ಭಕ್ತರು ಉಣಬೇಕು, ತಮ್ಮ ರೋಗಗಳನ್ನು ಕಳ್ಕೋಬೇಕು, ತಮ್ಮ ಮನಸ್ಸನ್ನು ಶುದ್ಧ ಮಾಡ್ಕೋಬೇಕು, ಮುಂದೆ ತಮ್ಮ ಸಂಸಾರವನ್ನು ಸರಾಗವಾಗಿ ಸಾಗಬೇಕು, ಎಲ್ಲರೂ ಸಂಸಾರ ಸರವಾಗಿ ಸಾಗಬೇಕು, ಮತ್ತು ಗುರುನಾಥನ ಹಾದಿ ಹಿಡಿಯುವಂಥ ಮನಸ್ಸು ಅವ್ರಿಗೆ ಹುಟ್ಟಬೇಕು ಅನ್ನೋ ಕಾರಣಕ್ಕಾಗಿ ಶಪಥ ಮಾಡಿ ಪ್ರಸಾದ ಮಾಡಿದ್ದಾರೆ. ಈ ಗೌಡಪ್ಪಣ್ಣರು ಈಗ ಹತ್ತಾದ್ರೂ ಯಾಕೆ ಬಂದರು ಇಲ್ಲಿಗೆ, ಹನುಮಂತಣ್ಣರು ಹತ್ತಾದ್ರೆ ಯಾಕೆ ಬಂದರು ಅಂತಂದರೆ ಅವರಿಗೆ ಮಾತ್ರ ಈ ಪ್ರಸಾದದ ಮಹತ್ವ ಗೊತ್ತಿದೆ, ಅವರಿಗೆ ಮಾತ್ರ ಗೊತ್ತಿದೆ ಈ ಪ್ರಸಾದ. ಇನ್ನು ಈಗ ಅವರಿಗೆ ಸಂಬಂಧಿಕರು ಊರವರೇ ಆದಂಥ ಗೋವಿಂದರಾಜ ಆಲ್ದಾಳ್ ಅಂತ ಮಾಸ್ತರ್, ಆತ ಏನಂತ ಹೇಳಿದೆ ಅಂತ, ಈ ಸಲ ಕಿಟ್ಲಿ ವೈರಿ ಸುಳ್ಳಲ್ಲ ಇದು. ಈಗ ದಿನ ಈಗ ಕಟ್ ಕಳಿಸಿ ನಾನು 4 ಮಂದಿ ಮಾಸ್ತರ್ಗಳು ಬಂದು, ನಮ್ಮ ಶಾಲೆ ಮಾಸ್ತರ್ಗಳು ಬಂದು 1 ತಾಸು ಕುಂತಿದ್ರು. ಯಾಕೆ ಕುಂತಿದ್ರು ಅಂದ್ರೆ ಅವ್ರು ಹೇಳಿದ್ರು, ಹೋದ ಸಲ ಒಯ್ದಾಗ ಹೆಣ್ತಿಗೆ ರೋಗ ಇದ್ದದ್ದು ಆರಾಮಾಗಿದೆ ಅವ್ನು ಹೆಣ್ತಿ. ಇದು ನಾನು ಊಹೆ ಮಾಡಿ ಹೇಳ್ತಕ್ಕಂಥದ್ದಲ್ಲ, ಯಾರೋ ಕೇಳಿ ಹೇಳ್ತಕ್ಕಂಥದ್ದಲ್ಲ, ಸ್ವತಃ ಆ ಗೋವಿಂದರಾಜ್ ಮಾಸ್ಟರ್ ಹೇಳಿದಂತೆ ಮಾತಿದು. ಗೋವಿಂದರಾಜ್ ಮಾಸ್ಟರ್ ಹೇಳಿದಂಥ ಮಾತು. ಈ ಪ್ರಸಾದ ಒಯ್ದುಂಡಾಗ ಈಗ ಆತ ಯಾಕೆ ಒಯ್ದಾನಂತಂದ್ರೆ, ಮಾನವಿ MLA ಸೊಸಿ, ಅವನು ಹೆಂಡತಿ ತಂಗಿ ಮಾನವಿ MLA ಸೊಸಿ ಆಕೆ ಈ ಪ್ರಸಾದ ಕಳ್ಸ್ಲಕ್ಕೆ ಒಯ್ದಾನವ ಇಲ್ಲಿಂದ. ನಿಮ್ಮ ಪ್ರಸಾದ ಬರೀ ಮುಟ್ಟಿಲ್ರಿ, ಮಾನವಿಗೆ ಮುಟ್ಟಿದೆ, ವಿಧಾನಸೌಧಕ್ಕೆ ಮುಟ್ಟಿದೆ ನಿಮ್ಮ ಪ್ರಸಾದ. ನೀವು ಇಷ್ಟೆಲ್ಲ ನಮ್ಮಪ್ಪ ಬಡ್ದಾಡ್ಲಿಕ್ಕೆ ಹಚ್ತಾನೆ, ನಮ್ಮಪ್ಪ ಬರೇ ಕೆಲಸಕ್ಕೆ ಹಚ್ತಾನೆ, ನಮ್ಮಪ್ಪ ದಿನ ಒಂದು ಫಂಕ್ಷನ್ ಇಡ್ತಾನೆ, ರೊಕ್ಕನೇ ಖರ್ಚು ಮಾಡಿಸ್ತಾನೆ. ನಿಮಗೆ ಪುಣ್ಯ ದಕ್ಕಬೇಕಾಗಿದಮ್ಮ. ಸುಮ್ಮನೆ ಹುಡುಗಾಟಿಗೆ ನಿಮ್ಮನ್ನು ಕೆಲಸಕ್ಕೆ ಹಚ್ಲಕತ್ತಿಲ್ಲ ನಮ್ಮಪ್ಪ. ನಿಮಗೆ ಮೋಕ್ಷಕ್ಕೆ ಹೋಗುವಂಥ ದಾರಿಯನ್ನು ಸರಳವಾಗಿ ಮಾಡಲಿಕ್ಕೆ ಈ ಎಲ್ಲ ಪ್ರಯತ್ನಗಳು ನಡೆದವ. ಅಮ್ಮರಿಗೆ 3 ಶಾಮ ಸನ್ಮಾನ ಮಾಡಬೇಕು. ಮತ್ತು ಹೊರ ಊರಿಂದ ಬಂದಿರತಕ್ಕಂಥ ಪರಮಾನಂದ ಅಂತ ಕಕ್ಕೇರಿ ಅವರು ರವಿ ಮಾಡಿದ್ದೀವಿ. ಪರಮಾನಂದ ಕಕ್ಕೇರಿ 3 ತಾಯ್ದರಿಗೆ ವೇದಿಕೆ ಮೇಲೆ ಕಂಟಿನ್ಯೂ ಮಾಡಿರಿ. ನಿಮಗೆ ಯಾಕೆ ನಾನು ಇಷ್ಟೆಲ್ಲ ಹೇಳಕತ್ತೀನಿ ಅಂತಂದ್ರೆ, ನಿಮಗೆ ಶಿಶು ಮಕ್ಕಳಿಗೆ, ಈ ಮಠದ ಭಕ್ತರಿಗೆ ಒಂದು ಸತ್ಯ ಹೇಳ್ತೀನಿ. ಬರೇ ಅಪ್ಪರು ದೃಷ್ಟಿ ಆಯಿಸಿದ್ರೆ ಸಾಕ್ರಿ. ನಿಮಗೆ ಏನಾದರೂ ರೋಗಗಳು ಇದ್ದಿದ್ದಾದರೆ, ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ದಿದ್ದಾದರೆ, ನನ್ನ ಸದ್ಗುರುನಾಥ ನಿಮ್ಮ ಮೇಲೆ ಒಂದು ಕಣ್ಣು ಆಯಿಸಿದ್ರೆ ಸಾಕು. 108 ಮಂದಿ ಏನೇ ಹೊಗಳ್ಳಿ, 108 ಮಂದಿ ಏನೇ ಗುಳಾಡ್ಲಿ, ತಲೆ ಕೊಡಬಾಡ್ರಿ. ಇದು ನನಗಾದಂಥ ಆತ್ಮಸಾಕ್ಷಿಯನ್ನು ಹೇಳಕತ್ತೀನಿ, ಬೇರೆ ಯಾರಿಗಾದದ್ದಲ್ಲ. ಇದು ಕೂಡ್ಲೂರು ಸಂಪ್ರದಾಯದಾಗ ಅದು ಕಥೆ ಇದೆ, ನಿಮ್ಗೆ ಗೊತ್ತಿರ್ಬೇಕು. ಬಸ್ಲಿಂಗಪ್ಪ ತಾತಾಗ, ಕೂಡ್ಲೂರು ಬಸ್ಲಿಂಗಪ್ಪ ತಾತಾಗ ಆಸೆ ಆಗ್ತದೆ, ಒಂದು ಹೊಂಟಿರ್ತಾನೆ, ಆಸೆ ಆಗ್ತದೆ. ಕಬ್ಬಿನ ಹೊಲ ನೋಡ್ತಾನೆ, ಕಬ್ಬಿನ ಹೊಲದಾಗ ಆಸೆ ಆಗ್ತದೆ. ಆಸೆ ಆದಾಗ ಕಪ್ಪು ತಿನ್ಬೇಕಂತ ಹೋಗ್ತಾನೆ. ಕಪ್ಪು ತಿನ್ಬೇಕಂತ ಹೋಗಿ ಕಪ್ಪು ತಿನ್ಲಿಕ್ಕೆ ನನಗೆ ಅಪ್ಪರ ಹೇಳಿದ ಮಾತು ನಾನಲ್ಲ, ನಾನು ಉಡ್ಸ್ಕೊಂಡು ಹೇಳೋದಲ್ಲ, ಅಪ್ಪರು ನನಗೆ ಹೇಳಿದ ಮಾತನ್ನ ನಿಮ್ಗೆ ಹೇಳಕತ್ತೀನಿ. ಕಪ್ಪು ತಿನ್ಬೇಕಂತ ಎಷ್ಟು ಆಸೆ ಆಗ್ತದೆ, ಹೋಗ್ತಾನೆ, ಕಪ್ಪು ತಿಂತಾನೆ, ಕಪ್ಪು ಮುರ್ಕೋತಾನೆ. ಹೊಲ್ದ ಯಜಮಾನ ಬರ್ತಾನೆ, ಕಪ್ಪು ತಿಂದು ಕುದುರಕ್ಕಂತ ಕುದುರಕ್ಕೆ ಹೊಲ್ದ ಯಜಮಾನ ಬರ್ತಾನೆ. ಹೊಲ್ದ ಯಜಮಾನ ಬಂದು ಯಾರು ಅಂದ್ರೆ ನೀನು ಕಪ್ಪು ತಿನ್ನ ಅಂತೇಳಿ ಅಂದಾಗ, ಅವಾಗ ಆತ ಯಜಮಾನ ಬೈತಾನೆ.
ಬೈದಲ್ದಾನೆ ಅವ ಅದೇ ಕಬ್ಬು ಮುರ್ಕೊಂಡು ಬಸ್ಲಿಂಗಪ್ಪ ತತ್ತಿಗೆ ಹೊಡಿತಾನೆ, ಬಸ್ಲಿಂಗಪ್ಪ ತತ್ತಿಗೆ ಹೊಡಿತಾನೆ. ಮೈ ಮೇಲೆಲ್ಲ ಬರಿ ಬಿಡ್ತದೆ, ಮೈ ಎಲ್ಲ ಹಣ್ಣಾದಂಗೆ ಆಗ್ತದೆ. ಇನ್ನೂ ಹೊಡಿಯಪ್ಪ, ಇದ್ರ ಆಸೆ ಹೋಗ್ಬೇಕು, ಇನ್ನೂ ಹೊಡಿ, ನನಗೆ ಹೊಡಿಬೇಕು, ಹೌದಪ್ಪ ತಪ್ಪಾಗ್ಯದ, ಇನ್ನೂ ಹೊಡಿ ಮನುಷ್ಯಗೆ ಹೊಡಿ, ಇದಕ್ಕೂ ಇದೆಲ್ಲನೂ ಬಿಡಿಸಪ್ಪ ಅಂತೇಳಿ ಬೇಕಂತ ಹೊಡಿಸ್ಕೊತಾನೆ. ಇದು ಆಸೆ ಕಡ್ಕೋಬೇಕಲ್ಲ, ಅದಕ್ಕಾಗಿ ಬಸ್ಲಿಂಗಪ್ಪ ಅಂತ ಹೊಡಿಸ್ಕೊತಾನೆ. ಹೊಡಿಸ್ಕೊಂಡು ಒಂದು ಗಿಡದ ಬುಡಕ್ಕೆ ಕುಂದಿರ್ತಾನೆ. ಕುಂತು ಏನು ಮಾಡ್ತಾನೆ, ಕುಂತಂತ ಬಸ್ಲಿಂಗಪ್ಪ ಏನು ಮಾಡ್ತಾನೆ, ಹೌದು ನಾನು ಇವನು ಹೊಲ್ದಂಗೆ ಏನು ತಿಂದಿದ್ದೆ, ಒಂದೇ ಒಂದು ಕಬ್ಬಲ್ಲ, ಒಂದೇ ಒಂದು ಕಬ್ಬಿಗೆ ಇಷ್ಟು ಹೊಡಿತಾನ ಅಂತೇಳಿ ಆಗ ದೃಷ್ಟಿ ಹಾಯಿಸ್ತಾನೆ ಬಸ್ಲಿಂಗಪ್ಪ ತಾತ. ಆ ಕಬ್ಬಿನ ಹೊಲದ ಮೇಲೆ ದೃಷ್ಟಿ ಹಾಯಿಸಿದ್ರೆ ಕಬ್ಬಿನೆಲ್ಲ ಬೆಂಕಿ ಹಚ್ಚಿ ಸುಟ್ಟು ಹೋಗ್ತದೆ. ಆ ಏನಾದರೂ ಶಕ್ತಿ, ಬಸ್ಲಿಂಗಪ್ಪ ತಾತನ ಶಕ್ತಿ ಸ್ವರೂಪ ಎಲ್ಲಿ ಕಾಣ್ತದೆ? ಸದ್ಗುರು ತ್ರಿಶೂಲಪ್ಪ ಶರಣರ ಬಳಿ ಕಾಣ್ತದೆ. ನಿಮ್ಗೆ ಇನ್ನೂ ಗೊತ್ತಿಲ್ಲ. ನಮ್ಮಪ್ಪ ಆಡಂಬರ ಮಾಡಿಲ್ಲ, ನಮ್ಮಪ್ಪ ತೋರಿಸ್ಲಿಕ್ಕೆ ಇಟ್ಕೊಂಡಿಲ್ಲ, ರಾಜಕಾರಣಿ ಮಾಡ್ಲಿಕ್ಕತ್ತಿಲ್ಲ. ಅಲ್ಲಂಗೆ ಇಲ್ಲಿಂಗೆ ಕದ್ಕಂಗೆ ಕಿದ್ಕಿಂಗೆ ನೀವೇನು ಮಾಡಕತ್ತೀರಿ? ಯಾರ್ದೋ ಮಾತ್ಕೆ ಯಾರ್ದೋ ಏನು ಮಾಡ್ಕೊಂಡು ಹುಚ್ಚುಸ್ತರ ಮಾಡಕತ್ತೀರಿ. ಶಕ್ತಿ ಬರೇ ಉಪದೇಶ ಕೊಡೋದಲ್ಲ, ನಡೆ ನುಡಿ ಹೇಳೋದಲ್ಲ, ಅದರ ಜೊತೆಗೆ ಶಕ್ತಿ ಪಡ್ಕೊಂಡಂಥ ಗುರು ಇರಬೇಕು. ನಡೆ ನುಡಿ ಹೇಳೋದು ಎಲ್ಲರೂ ಹೇಳ್ತಾರೆ. ಈಗ ಸದ್ದು ನಾನು ನಮ್ಮಪ್ಪನ ಮಾತು ಕೇಳಿ ನಡೆ ನುಡಿ ಹೇಳ್ತೀನಿ, ನಾ ಗುರು ಆಗ್ಲಿಕ್ಕಾಗ್ತೇನೆ? ಶಕ್ತಿ ಇರ್ತದೆ ಗುರುವಿನ ಮೇಲೆ. ನಡೆ ನುಡಿ ಕಲ್ತವ ಯಾವ ನನ್ನ ಗುರು ಆಗಿ ನಾನು ಉಪದೇಶ ಕೊಡ್ತೀನಿ ಅಂದ್ರೆ ಅವರಲ್ಲ. ಶಕ್ತಿ ಇರ್ತದೆ. ದೃಷ್ಟಿ ಆಯ್ತದಲ್ಲ, ಕೈ ಹಿಂಗೆ ಮಾಡೋದು ಏನಾದ್ರು ಸಾಮಾನ್ಯ ಅಂತಕೊಂಡ್ರೆ ನೀವು ಸಾಮಾನ್ಯ ಅಂತಕೊಂಡ್ರೆ ಸುಮ್ಮನೆ ಈ ಪುಡಾರಿ ಯಾರೋ ಏನೋ ಮಾಡ್ತಕ್ಕಂಥದ್ದನ್ನು ತಿಳ್ಕೊಂಡು ಮಾತಾಡ್ಬಾರ್ದು. ಎಲ್ಲ ಸ್ವಾಮಿಗಳದ್ದೇ ಬೇರೆ, ನಮ್ಮ ಮಠನೇ ಬೇರೆ. ಇದು ಸದ್ಗುರು ರಂಗಲಿಂಗೇಶ್ವರ ಈ ಪುಣ್ಯಾಶ್ರಮ ಇದೆಯಲ್ಲ, ನೀವೇನು ಶಿಶು ಮಕ್ಕಳಾಗಿದ್ದೀರಲ್ಲ, 7 ಜನ್ಮದ ಪುಣ್ಯವಂತರು ನೀವು. ನಿಮ್ಗೆ ಉಪದೇಶ ಸಿಕ್ಕದಂದ್ರೆ ನೀವು ಪುಣ್ಯವಂತರು. ಅದು ನಿಮ್ಗೆ ನಿಮ್ಮ ಗಂಡನಿಂದ ಮಾಡಿದ ಪುಣ್ಯಕ್ಕೆ ಸಿಕ್ತದೋ, ಅಥವಾ ನಿಮ್ಮ ತಂದೆ ತಾಯಿ ಮಾಡಿದ ಪುಣ್ಯಕ್ಕೆ ಸಿಕ್ಕೋದೋ, ಅಥವಾ ಬೇರೆ ಯಾರಾದರೂ ಮಾಡಿದ ಪುಣ್ಯಕ್ಕೆ ಸಿಕ್ಕೋದೋ, ಇಲ್ಲಿ ಉಪದೇಶ ಸಿಕ್ಕದು ನಿಮ್ಗೆ. ಅದು ಸಿಕ್ಕದ್ದೇ ದೊಡ್ಡದದ. ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಅದ. ಸರಿಯಾಗಿ ನಡೆದಿದ್ದೆ ಆದ್ರೆ ಗುರುವಿನ ಮಾರ್ಗದಾಗ ನೀವು ಹೆಂಗಂತಿರ್ತೀರಿ ಗೊತ್ತೇನು? ನಾನು ಕೇಳಿದ್ದೀನಿ ಕೆಲವು, ಅಪ್ಪಗೆ ಏನು ಗೊತ್ತಾಗ್ತದೆ, ಸುಮ್ಮನೆ ಹೋಗ್ರಿ ಅಂತ. ಅಪ್ಪ ಹಂಗೆ ಅಂತಿರ್ತಾನೆ, ಬರೀ ಅಂತೀರಿ. ಮತ್ತೆ ಪದಾರ ಕೇಳ್ತೀರಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದ ಅಣ್ಣ ಮುಕ್ತಿ. ಅಪ್ಪ ಹಂಗೆ ಆಗಿರ್ತಂತ ಅಂತವ್ರು ಬರೀ ಅಂತೀರಿ. ಅಪ್ಪ ಹಂಗೆ ಅಂತೀರಿ ಅಂದ್ರೆ ನೀವು ಅಪ್ಪನ ಕೆಲಸ ಶಾಣೆ ಆದ್ರಲ್ಲ, ಶಾಣೆ ಆದ್ರಲ್ಲ. ಒಂದು ಸಲ ಅಪ್ಪರು ಹೇಳಿದ, ಮುತ್ಯಾರು ಹೇಳಿದ ಕತೆ, ಮುತ್ಯಾರು ಹೇಳಿದ ಕತೆ, ಅಪ್ಪರು ಅಲ್ಲಿ ಮಾತಾಡ್ತಿದ್ರು. ಗುರುನಾಥ ಬೇವಿನ ಗಿಡಕ್ಕೆ ಮಾವಿನ ಗಿಡ ಅಂದ್ರೂ ಹೂ ಅನ್ಬೇಕಪ್ಪ. ಅಪ್ಪ ಅದು ಬೇವಿನ ಗಿಡ ಅದಲ್ಲ, ಅಲ್ಲ ಅದು ಮಾವಿನ ಗಿಡ ಅನ್ಲಕತ್ತೇನ, ಅದಕ್ಕೆ ಹೂ ಅನ್ಬೇಕು. ಅಂದಾಗ ಮಾತ್ರ ಗುರುವಿನ ದಾರಿ ಸಿಗ್ತದೆ, ಗುರುನಾಥ ನಮ್ಗೆ ಆಶೀರ್ವಾದ ಸಿಗ್ತದೆ. ಅಪ್ಪ ಅಲ್ಲದಲ್ಲ, ಬೇವಿನ ಗಿಡ ಅಂದಿರ ಅಂದ್ರೆ ಕೆಟ್ಟ ಹೋಗ್ತದೆ. ಇಂಥದ್ದಿದ್ದಾಗ ನೀವು ಬೇರೆ ಮಾತು ಕೇಳಿಸಿಂದ ಯಾವುದನ್ನ ಏನೋ ಮಾಡ್ಲಿಕ್ಕೆ ಹೋದ್ರೆ ನಿಮ್ಮ ಸಂಸಾರನೂ ಉದ್ಧಾರ ಆಗಲ್ಲ, ನಿಮ್ಮ ಮೋಕ್ಷಕ್ಕೂ ಹೋಗಲ್ಲ, ನಿಮ್ಮ ಜೀವನನೂ ಹಾಳಾಗಿ ಹೋಗ್ತದೆ. ಅದಕ್ಕಾಗಿ ದಯಮಾಡಿ ನೀವೆಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ, ಯಾರ ಮಾತಿಗೆ ಕೊಳ್ಬೇಡ್ರಿ. ಗುರುನಾಥ ಏನು ಹೇಳ್ತಾನೆ ಆತನ ಪಾದಕ್ಕೆ ಬಂದು ಬೇಡ್ರಿ. ನಿಮ್ಗೇನು ಸಮಸ್ಯೆ ಸಣ್ಣದಾದ್ರೂ ಪಾದಕ್ಕೆ ಬಿಡ್ರಿ, ದೊಡ್ಡದಾದ್ರೂ ಸಮಸ್ಯೆ ಪಾದಕ್ಕೆ ಬಿಡ್ರಿ. ಉಪದೇಶ ತಗೊಂಡು ಒಂದು ಕಾರಣಕ್ಕೆ ನಿಮ್ಗೆ ಅದು ಹೇಳಿದ್ರೇನು ಇದು ಹೇಳಿದ್ರೇನು ಕಂಗೆ ಹೇಳಿದ್ರೇನು ಇವ್ರು ಅದ್ಯಾವುದು ಬೇಡ. ಮೊದಲು ನೀವು ಆತನ ಆಶೀರ್ವಾದ ಪಡ್ಕೊಡ್ರಿ. ಫಸ್ಟ್ ಆಶೀರ್ವಾದ ಪಡ್ಕೊಂಡು ನಮ್ಗೆ ಹಿಂದಗಡೆಗೆ ಅವ್ರು ನಡೆ ನುಡಿ ಏನೋ ಪ್ರಸಾದ ಎಲ್ಲ ಹಿಂದಿರ್ತಾವೆ. ಅದಿಲ್ದೇ ಒಮ್ಮಲಿಗೆ ನಾವು ಕೊಡಂತಂದ್ರೆ ಮೊದಲ ಭೂಮಿಗೆ ಬಿತ್ತಬೇಕಾದ್ರೆ ಒಮ್ಮಲಿಗೆ ಹೋಗಿ ಬಿತ್ತಿ ಬಿಡ್ತೀರಿ ನೋಡ್ರಿ. ಮೊದಲು ಹೊಲ ಇದು ಮಾಡ್ತೀರಿ, ಅದಾದ ಮೂಲಕ ಹೊಲಕ್ಕೆ ಒಂದಿನ ಗಳೆ ಸಾಗಿಸ್ತೀರಿ. ಗಳೆ ಸಾಗಿಸಿದ ಮೂಲಕ ಗಳಕ್ಕೆ ಬ್ಯಾಸಿಗೆ ಮೊದಲೇ ನೇಗಿಲು ಹೊಡಿತೀರಿ. ನೇಗಿಲು ಹೊಡೆದು ಬಿಸಿಲು ಕಾಯಿಲೆ ಅಂತ ಬಿಸಿಲಿಗೆ ಬಿಡ್ತಿರಿಲ್ಲ, ಎಷ್ಟು ದಿನ ಬಿಡ್ತೀರಿ? ಬಿಸಿಲು ಕಾಯಿಲೆ ಅಂತ ಬಿಡ್ತಿರಲ್ಲ, ಭೂಮಿ ನೇಗಿಲು ಹೊಡೆದು ಮಾಡಿ ಹೊಡೆದು ಬಿಟ್ಟು ಮಾಡಕ್ಕೆ ಅದೆಲ್ಲ ಬಿಸಿಲು ತಿಂದ ಮಾಡಕ್ಕೆ ಹಿಂದಗಡೆ ಗಳೆ ಹೊಡಿತೀರಿ. ಗಳೆ ಹೊಡೆದು ಹೆಂಗೆ ಗಳೆ ಆಗ್ತದೆ ಅದು? ಸಣ್ಣ ನೀವು ತಂಬಾಕು ಹಾಕ್ಯಂಡು ತಿಕ್ತಿರಲ್ಲ, ತಂಬಾಕು ಹಾಕ್ಯಂಡು ತಿಕ್ಕಿದಂಗೆ ಭೂಮಿ ಆದಾಗ ಮಳೆ ಬಂತು ಅಂದ್ರೆ ಆ ಭೂಮಿಯಾಗ ಬಿತ್ತಿದ ಬೀಜ ಒಳ್ಳೆ ಫಲ ಕೊಡ್ತದೆ. ಅದರಂಗ ನೀವು ಉಪದೇಶ ತಗೊಂಡ ಮಾತ್ರಕ್ಕೆ ನಿಮಗೆ ಬೆಳೆ ಬಿತ್ತಲಿಕ್ಕೆ ಬರಲ್ಲ. ನಿಮ್ಮ ಭೂಮಿ ಅಂದರೆ ನಿಮ್ಮ ಮನಸ್ಸು
ನಿಮ್ಮ ಮನಸ್ಸು ಏನಿದೆಯಲ್ಲ ಅದು ಅದಾಗಬೇಕಾಗತ್ತೆ. ಅದು ಬಿಸಿಲಿಗೆ ಬಿಡ್ಬೇಕು, ಬಿಸಿಲು ತಿನ್ಬೇಕದು. ಬಿಸಿಲು ತಿಂದ ಬಳಕ ಮತ್ತೆ ಅದು ಗಳೆ ಹೊಡಿಬೇಕು. ಗಳೆ ಹೊಡೆದ ಮತ್ತೆ ಅದಕ್ಕೆ ಮಳೆಗಾಗಿ ಕಾಯ್ಬೇಕು. ಆ ಮಳೆ ಬಂದ ಮತ್ತೆ ಅದು ಕರೆಕ್ಟ್ ಹಸಿ ಆಗಿದೆಲ್ಲ ನೋಡ್ಬೇಕು. ಅದು ಹಸಿ ಆಗಿದೆಲ್ಲ ನೋಡಿದ ಮತ್ತೆ ಬೀಜ ಬಿತ್ತಬೇಕಲ್ಲ. ಅದರಂಗ ನೀವು ಇಲ್ಲಿ ಬಂದ ಬಳಕ ಗುರುನಾಥನ ದಾರಿಯಾಗಿದ್ದೀರೋ ಇಲ್ಲ, ನಿಮ್ಮ ಕೆಟ್ಟ ವಿಚಾರಗಳು ಹೋಗ್ಯವೋ ಇಲ್ಲ, ನಿಮ್ಗೇನು ಅಲ್ಲಿ ಸದಿ ಹೋಗ್ಯದೋ ಇಲ್ಲ, ಬಿಸಿಲು ತಿಂದು ಮಣ್ಣು ಹದಾಗ್ಯದೋ ಇಲ್ಲ, ಗಳೆ ಹೊಡೆದಾಗ ಅದು ಎಳ್ಳಿ ಹೊಡ್ಲಿಕ್ಕತ್ತದೋ ಇಲ್ಲ, ಅದೆಲ್ಲ ಆದ ಮೂಲಕ ಹಿಂದಗಡೆಗೆ ನಿಮಗೆ ಬಿತ್ತಬೇಕಿಲ್ಲ ಅಂತ ಗುರುನಾಥ ನೋಡ್ತಾನೆ. ಹಸಿ ಆಗ್ಯದ, ಕರೆಕ್ಟ್ ಆಗ್ಯದ, ಇದು ಭೂಮಿ ಕರೆಕ್ಟ್ ಅದ, ನಾ ಬಿತ್ತಿರ ಸರಿ ಆತಂದಾಗ ಆವಾಗ ಗುರುನಾಥ ನಿಮಗೆ ಬಿತ್ತಲಕ್ಕೆ ಸ್ಟಾರ್ಟ್ ಮಾಡಿ. ಅದು ಮೊದಲ ಶಿಶು ಮಕ್ಕಳಾದಂಥವ್ರು ನಾವೆಲ್ಲರೂ, ನಾನು ಹಿಡ್ಕೊಂಡು ನಾನೇನು ಬರಲ್ಲ, ನಿಮ್ಮರ್ದಾಗ ನಾ ಇದ್ದೀನಿ, ನಾವೆಲ್ಲರೂ ಈ ದಾರಿಯಾಗಿ ನಡೆಮು ಅಂತೇಳಿ ನನ್ನ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ಎಲ್ಲರ ಬಳಿ ಒಂದ್ಸಲ ಮನವಿ ಮಾಡಿಕೊಳ್ತಾ ಸದ್ಗುರುನಾಥ ತ್ರಿಶೂಲಚಂದ್ರ ಪಾದಾರವಿಂದಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಈಗ ನಮ್ಮ ಕಾರ್ಯಕ್ರಮಕ್ಕೆ ಬಂದಂಥ ಅಯ್ಯಮ್ಮ ಸೌಕಾರ್ತಿ ಚನ್ನಪಟ್ಟಣವರು ಬಂದು ಸದ್ಗುರುನಾಥರಿಂದ ಆಶೀರ್ವಾದ ಪಡ್ಕೋಬೇಕು. ಅದೇ ರೀತಿಯಾಗಿ ಸಹಪಾಠಿಗಳು ಎಲ್ಲರೂ ಬಂದು ಈರಮ್ಮ ರೆಡ್ಡಿಯರವರು ಬಂದು, ಆಮೇಲೆ ಕಂಬರ್ ಸಣವರು ಬಂದು, ಎಲ್ಲರೂ ಬಂದು ಸದ್ಗುರುನಾಥರಿಂದ ಆಶೀರ್ವಾದವನ್ನು ಪಡ್ಕೋಬೇಕು. ಅದೇ ರೀತಿಯಾಗಿ ಪರಮಾನಂದ ಅವರು ಬಂದು ವೇದಿಕೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ನಾವರಲ್ಲಿ ವಿನಂತಿಸ್ಕೊಳ್ತೇನೆ. ಬರ್ರಿ ಕರ್ಕೊಂಬರ್ರಿ.